ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಆ ಪ್ರದೇಶದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಪರಿಣಾಮ ಅಲ್ಲಿಯೂ ಕೂಡ ಒಂದಷ್ಟು ಸಮಸ್ಯೆಗಳಿಗೆ ಎಡೆಯಾಗಿದೆ. ಅಪಾಯದ ಮಟ್ಟ ಮೀರಿ ದೂದ್ಗಂಗಾ ನದಿ ಹರಿತಾ ಇದೆ. ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದರ್ಗಾಕ್ಕೆ ನದಿ ನೀರು ನುಗ್ಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮ ಅದು. ಸೊ ಇಡೀ ಗ್ರಾಮ ಈಗ ಜಲಮಯವಾಗಿದೆ. ನದಿ ನೀರಿನಲ್ಲೇ ದರ್ಗಾಕ್ಕೆ ಹೋಗಿ ಬರ್ತಾ ಇದ್ದಾರೆ ಭಕ್ತರು. ಸೊ ಅದನ್ನ ಮಿಸ್ ಮಾಡ್ಕೊಳ್ತಾ ಇಲ್ಲ. ನದಿ ನೀರಿನ ನಡುವಲ್ಲಿಯೂ ಕೂಡ ಅವರು ಹರಸಾಹಸು ಪಟ್ಟು ದರ್ಗಾಕ್ಕೆ ಹೋಗಿ ಬರ್ತಾ ಇದ್ದಾರೆ. ದರ್ಗಾಕ್ಕೆ ಹೋಗುವ ರಸ್ತೆ ಮೇಲೆ ಕೆಲ ಮಹಿಳೆಯರು ಬಟ್ಟೆಯನ್ನು ಒಗಿತಾ ಇದ್ದಾರೆ. ಎಲ್ಲಿ ನೀರು ಕಾಣುತ್ತೋ ಅಲ್ಲಿಯೇ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಇದೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಸದ್ಯ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರ ಎಫೆಕ್ಟ್ ಚಿಕ್ಕೋಡಿ ಭಾಗದಲ್ಲಿ ಯಾವ ರೀತಿಯಾಗಿ ಮಳೆ ನೀರು ಆವೃತವಾಗಿದೆ, ಜಲಮಯವಾಗಿರುವಂತಹ ಚಿತ್ರಣ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರುವ ದರ್ಗಾದ ಮುಂಭಾಗದ ರಸ್ತೆ ಏನಿದೆ ಅದು ಇಡೀ ಜಲಮಯವಾಗಿದೆ. ಇದರ ನಡುವಲ್ಲೂ ಹೋಗ್ತಾ ಇದ್ದಾರೆ ದರ್ಗಾಕ್ಕೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ. ಹೆಂಗೆ ಹೋದರೆ ದೋಣಿ ಮಾರ್ಗವಾಗಿ ಅಷ್ಟೇ ಹೋಗಬೇಕಾಗತ್ತೆ, ಇಲ್ಲ ಯಾರಿಗಾದರೂ ಈಜು ಬರಬೇಕು. ಆದರೂ ಕೂಡ ಹುಡುಗರು ಹೋಗಿ ನಡ್ಕೊಂಡು ಹೋಗಿ ದರ್ಗಾದಲ್ಲಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಬರ್ತಾ ಇರುವಂತಹ ದೃಶ್ಯ. ಇನ್ನು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇದ್ರಿ ವಾಹನಗಳನ್ನ ತೊಳಿತಾ ಇದ್ದಾರೆ. ಇನ್ನು ಕೆಲ ಮಹಿಳೆಯರು ಅಲ್ಲೇ ಬಟ್ಟೆ ಒಗೆದಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಚಿಕ್ಕೋಡಿಯಲ್ಲಿರ್ತಕ್ಕಂಥ ದರ್ಗಾ. ಇದೆ ಒಂದು ಹೇಳ್ತಾನು